ನೀವು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ ತಕ್ಷಣ ಇದು ಗ್ರೀನ್ ಡಾಲರ್ ಬಂದಿದೆಯಾ ಅಂತ ನೋಡಬೇಕು. ಇದು ನೀವು ನೋಡಿದ್ರೆ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ಆ ಒಂದು ವೀಡಿಯೋ ದುಡ್ಡು ಬರೋದು, ಆ ಒಂದು ವೀಡಿಯೋಯಿಂದ. ಇಲ್ಲ ಅಂತಂದರೆ ದುಡ್ಡು ಬರೋಲ್ಲ. ಈ ಒಂದು ಗ್ರೀನ್ ಡಾಲರ್ ಏನಿದೆ ಇದರಲ್ಲಿ ಇನ್ನೂ ನಿಮಗೆ ಹಲವಾರು ಥರ ಬರುತ್ತೆ. ಆ ಥರ ಬಂದರೆ ನಿಮ್ಗೆ ಇನ್ನೂ ಸಮಸ್ಯೆಗಳಾಗ್ತವೆ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಯಾವ ಥರ ಡಾಲರ್ ಬಂದರೆ ಜಾಸ್ತಿ ದುಡ್ಡು ಬರುತ್ತೆ, ಯಾವ ಥರ ಡಾಲರ್ ಬಂದರೆ ಕಮ್ಮಿ ದುಡ್ಡು ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಾನು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ವಿಡಿಯೋ, ನಿಮ್ಮ ಒಂದು ಚಾನಲ್ ಏನಾದರೂ ಮಾನಿಟೈಸ್ ಆಗಿದೆ ಅಂತಂದರೆ, ಆಯಿತಾ, ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದರೆ, ಸೊ ನಿಮಗೆ ಪ್ರತಿ ವೀಡಿಯೋಗೂ ಕೂಡ ಆ ಒಂದು ವಿಡಿಯೋ ಪಕ್ಕ ಮಾನಿಟೈಸೇಷನ್ ಟ್ಯಾಬಲ್ಲಿ ಈ ಥರ ಒಂದು ಎಸ್ ಸಿಂಬಲ್ ಬಂದು ಅದ್ರ ಮೇಲೆ ಈ ಥರದೊಂದು ಲೈನ್ ಇರುತ್ತೆ, ಅಂದರೆ ಇದು ಡಾಲರ್ ಸಿಂಬಲ್. ಈ ಥರ ನಿಮಗೆ ಗ್ರೀನ್ ಕಲರಲ್ಲಿ ಇರುತ್ತೆ, ಆಯಿತಾ. ಈ ಥರ ನೀವು ನೋಡಿರ್ಬೋದು. ಸೊ ಕೆಲವ್ರಿಗೆ ಇದು ಗ್ರೀನ್ ಕಲರ್ ತೋರಿಸಲ್ಲ. ಇನ್ ಕೇಸ್ ನಿಮ್ಗೇನಾದರೂ ನಿಮ್ಮ ವೀಡಿಯೋ ಪಕ್ಕ ವಿಡಿಯೋ ಸೈಡಲ್ಲಿ ನಿಮ್ಗೆ ಈ ಥರ ಡಾಲರ್ ಸಿಂಬಲ್ ತೋರಿಸ್ತಾ ಇಲ್ಲ ಅಂತಂದರೆ ನಿಮ್ಗೆ ಆ ಒಂದು ವೀಡಿಯೋದಿಂದ ದುಡ್ಡು ಬರಲ್ಲ ಅಂತ. ನೋಡಿ, ಈ ಒಂದು ಡಾಲರಲ್ಲೂ ಕೂಡ ತುಂಬ ಟೈಪ್ಸ್ ಇದ್ದಾವೆ, ಆಯಿತಾ. ಆ ಟೈಪ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ಆ ಒಂದು ಟೈಪ್ಸ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಟೈಪ್ ಬಂದು ಇಲ್ಲಿ ನೋಡಿ, ಡಾಲರ್ ಗ್ರೀನ್, ಆಯಿತಾ. ಸೊ ನಿಮಗೆ ಗ್ರೀನ್ ಕಲರಲ್ಲಿ ಇರುತ್ತೆ. ಸೊ ಮಾನಿಟೈಸೇಷನ್ ಈಸ್ ಆನ್ ಆ್ಯಂಡ್ ದ ವಿಡಿಯೋ ಈಸ್ ರೆಡಿ ಟು ಪಬ್ಲಿಷ್ ಅಂತ ಇದೆ. ಸೊ ಅಂತಂದರೆ ಈ ಥರ ನಿಮಗೆ ಗ್ರೀನ್ ಡಾಲರಲ್ಲಿ ಸಿಂಬಲ್ ಬಂತು ಅಂತಂದರೆ, ಇಲ್ಲಿರೋ ಥರ ಗ್ರೀನ್ ಡಾಲರಲ್ಲಿ ಸಿಂಬಲ್ ಬಂತು ಅಂತಂದರೆ ಆ ಒಂದು ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಆಯಿತಾ. ಸೊ ಆ ಒಂದು ವೀಡಿಯೋ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಒಳ್ಳೆಯದು. ಈ ಥರ ಬಂದರೆ ಸೂಪರ್. ನಿಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಗೂ ಕೂಡ ಈ ಥರನೇ ಬರಬೇಕು. ಇದಲ್ಲದೆ ಇನ್ನೊಂದು ಥರ ಇದೆ, ಅದು ಬಂದು ಎಲ್ಲೋ. ಆ ಡಾಲರ್ ಸಿಂಬಲಲ್ಲೇ ಯೆಲ್ಲೋ ಕಲರ್ ಇರುತ್ತೆ. ಇದೇನು ಹೇಳುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಯುವರ್ ಕಂಟೆಂಟ್ ಕ್ಯಾನ್ ರನ್ ಲಿಮಿಟೆಡ್ ಆರ್ ನೋ ಆ್ಯಡ್ಸ್ ಫ್ರಮ್ ಆಲ್ ಅಡ್ವರ್ಟೈಸರ್ಸ್. ಯು ಕ್ಯಾನ್ ಐದರ್ ಪಬ್ಲಿಷ್, ಎಡಿಟ್ ದ ವಿಡಿಯೋ ಆ್ಯಂಡ್ ರೀಅಪ್ಲೋಡ್ ಇಟ್ ಆರ್ ರಿಕ್ವೆಸ್ಟ್ ಎ ಹ್ಯೂಮನ್ ರಿವ್ಯೂ ಆಫ್ ಯುವರ್ ಕಂಟೆಂಟ್ ಅಂತ ಇದೆ. ನೋಡಿ, ನಿಮಗೆ ಆ ಒಂದು ಡಾಲರ್ ಸಿಂಬಲ್ ಪ್ಲೇಸಲ್ಲೇ ನಿಮಗೆ ಯೆಲ್ಲೋ ಡಾಲರ್ ಸಿಂಬಲ್ ಈ ಥರ ಬರುತ್ತೆ, ಆಯಿತಾ. ಈ ಥರ ಬಂತು ಅಂತಂದರೆ ಆ ಒಂದು ವೀಡಿಯೋಗೆ ಆ್ಯಡ್ಸ್ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು, ಆಯಿತಾ. ಸೊ ಆ್ಯಡ್ಸ್ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು ಅಂತಾದರೆ ನಿಮಗೆ ಆ ಒಂದು ವೀಡಿಯೋಗೆ ದುಡ್ಡು ಕಮ್ಮಿ ಬರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಚಾನಲಲ್ಲಿ ಇವಾಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ವೀಡಿಯೋಗೆ ನಿಮಗೆ ಈ ಥರ ಯೆಲ್ಲೋ ಡಾಲರ್ ಬಂದಿದೆ ಅಂತ. ಗ್ರೀನ್ ಬಂದಿದ್ರೆ ಏನು ಸಮಸ್ಯೆ ಇಲ್ಲ, ಯೆಲ್ಲೋ ಬಂದಿದ್ದರೆ ನಿಮಗೆ ದುಡ್ಡು ಕಡಿಮೆ ಬರುತ್ತೆ. ಯಾಕೆಂತಂದರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ಸ್ ತೋರಿಸಲ್ಲ. ಯಾಕೆ ಅದಕ್ಕೆ ಆ ಥರ ಆಗುತ್ತೆ ಅಂತಂದರೆ ಕೆಲವೊಂದಷ್ಟು ರೂಲ್ಸ್ ಇದೆ. ನೀವು ಈ ಥರ ವೀಡಿಯೋ ಮಾಡಿದ್ರೆ ಅದಕ್ಕೆ ಗ್ರೀನ್ ಡಾಲರ್ ಕೊಡ್ತೀವಿ, ಈ ಥರ ವೀಡಿಯೋ ಮಾಡಿದ್ರೆ ಯೆಲ್ಲೋ ಡಾಲರ್ ಬರುತ್ತೆ ಅಂತ. ಅದಕ್ಕೋಸ್ಕರ ಆ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಚೇಂಜ್ ಆಗುತ್ತೆ. ನಿಮ್ಗೆ ಇದ್ರ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಬ್ರೋ, ನಾವು ಎಲ್ಲ ವೀಡಿಯೋನು ಗ್ರೀನ್ ಡಾಲರ್ ಬರಬೇಕು ಅಂತಂದರೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕೇಳಿದ್ರೆ ನಾನು ವೀಡಿಯೋ ಮಾಡ್ತೀನಿ. ಓಕೆ, ಸೊ ಇದು ಎರಡನೇ ರೀತಿ, ನೆನಪಿರಲಿ. ಇದರಿಂದ ನಿಮಗೆ ದುಡ್ಡು ಕಡಿಮೆ ಬರುತ್ತೆ. ಇನ್ನೊಂದು ರೀತಿ ಇದೆ. ಆ ರೀತಿ ಯಾವುದಪ್ಪ ಅಂತಂದರೆ ಡಾಲರ್ ರೆಡ್ ಕಲರಲ್ಲಿ ಬರುತ್ತೆ. ಇದು ಬಂತು ಅಂತಂದರೆ ನೋಡಿ, ಇಲ್ಲಿ ಯು ಟರ್ನ್ಡ್ ಆನ್ ಮಾನಿಟೈಸೇಷನ್ ಬಟ್ ಬಿಕಾಸ್ ದೇರ್ ಇಸ್ ಎ ಕಾಪರೇಟ್ ಕ್ಲೈಮ್ ಆನ್ ದ ವಿಡಿಯೋ ಇಟ್ ಕೆನಾಟ್ ಬಿ ಮಾನಿಟೈಸ್ಡ್. ಸಮ್ಟೈಮ್ಸ್ ಯು ಕ್ಯಾನ್ ಫೈಲ್ ಎ ಡಿಸ್ಪ್ಯೂಟ್ ಅಂತ ಇದೆ. ಸೊ ನೋಡಿ, ಇಲ್ಲಿ ನಿಮಗೆ ಈ ಡಾಲರ್ ಸಿಂಬಲಲ್ಲೇ ವಿಡಿಯೋ ಪಕ್ಕ ರೆಡ್ಡಲ್ಲಿ ಈ ಥರ ಬಂದ್ಬಿಡುತ್ತೆ. ಈ ಥರ ಬಂತು ಅಂತಂದರೆ ನಿಮಗೆ ಆ ಒಂದು ವಿಡಿಯೋಗೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಬರಲ್ಲ. ಯಾಕೆ ಅಂತಂದರೆ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ. ಕಾಪಿರೈಟ್ ಕ್ಲೈಮ್ ಏನಕ್ಕೆ ಬರುತ್ತೆ? ನೀವು ಯಾವುದೋ ಸಿನಿಮಾ ಮ್ಯೂಸಿಕ್ ಯೂಸ್ ಮಾಡಿರ್ತೀರ, ಅದಕ್ಕೋಸ್ಕರ ನಿಮ್ಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತೆ. ಹಾಗಾಗಿ ನಿಮಗೆ ಆ ಒಂದು ವಿಡಿಯೋಗೆ ದುಡ್ಡು ಬರಲ್ಲ. ಈಗಲೇ ಹೋಗಿ ನಿಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ವಿಡಿಯೋಗೆ ಆ ಥರ ರೆಡ್ಡಲ್ಲಿ ತೋರಿಸಿದೆ ಅಂತ. ಆ ಒಂದು ವಿಡಿಯೋಗೆ ₹1 ಕೂಡ ಬರಲ್ಲ. ಈವನ್ ಆ್ಯಡ್ಸ್ ಬಂದರೂ ಕೂಡ ಆ ದುಡ್ಡು ನಿಮಗೆ ಬರಲ್ಲ, ಆ ಒಂದು ಕಂಪ್ನಿಯವ್ರಿಗೆ ಹೋಗುತ್ತೆ, ಆಯಿತಾ. ಇದು ಮೂರನೇ ರೀತಿ. ಓಕೆ, ಆ್ಯಂಡ್ ಇನ್ನೊಂದು ರೀತಿ ಇದೆ, ಅದು ಬಂದು ಗ್ರೇ. ಡಾಲರ್ ಸಿಂಬಲಲ್ಲೇ ಗ್ರೇ ಕಲರಲ್ಲಿ ಇರುತ್ತೆ. ಇಲ್ಲೇ ಕಲರ್ ಇದೆ, ನೀವು ನೋಡ್ಬೋದು. ಇಲ್ಲಿ ಯು ಚೂಸ್ ನಾಟ್ ಟು ಟರ್ನ್ ಆನ್ ಮಾನಿಟೈಸೇಷನ್ ಫಾರ್ ದಿಸ್ ವಿಡಿಯೋ ಅಂತ ಇದೆ. ಅಂದರೆ ನಿಮಗೆ ಗ್ರೇ ಕಲರಲ್ಲಿ ಇತ್ತು ಅಂತಂದರೆ ಸೊ ಆ ಒಂದು ವಿಡಿಯೋಗೆ ನೀವು ಮಾನಿಟೈಸೇಷನ್ ಆನ್ ಮಾಡಿರಲ್ಲ, ಆಯಿತಾ. ನೀವು ಆನ್ ಮಾಡಿಕೊಂಡ್ರೆ ಮಾತ್ರ ಒಂದು ವಿಡಿಯೋಗೆ ಆ್ಯಡ್ಸ್ ಬರುತ್ತೆ. ನೀವು ಆನ್ ಮಾಡಿಲ್ಲ ಅಂದರೆ ಎಲ್ಲಿ ಬರುತ್ತೆ? ಅದಕ್ಕೋಸ್ಕರ ಸೊ ಅದನ್ನು ಇಂಡಿಕೇಟ್ ಮಾಡುತ್ತೆ ಗ್ರೇ ಕಲರಲ್ಲಿ ಇತ್ತು ಅಂತಂದರೆ. ಸೊ ನಿಮ್ಮ ವೀಡಿಯೋಗಳಿಗೆ ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ, ಯಾವುದಾದ್ರೂ ಗ್ರೇ ಕಲರಲ್ಲಿ ಇದೆ ಅಂತಂದರೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳಿ. ಮರ್ತಿರ್ತೀರ, ಕೆಲವೊಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಮರ್ತುಬಿಟ್ಟಿರ್ತೀರ ಮಾನಿಟೈಸೇಷನ್ ಆನ್ ಮಾಡೋದು, ಆಗ ನಿಮಗೆ ಆ್ಯಡ್ಸ್ಗಳು ಬರೋದಿಲ್ಲ, ಆಯಿತಾ. ಸೊ ಇನ್ನು ಕೆಲವು ಮಾನಿಟೈಸೇಷನ್ ಟ್ಯಾಬಲ್ಲಿ ಈ ಥರ ಬರುತ್ತೆ, ಚೆಕ್ಕಿಂಗ್ ಅಂತ ಬರುತ್ತೆ. ಸೊ ಈ ಥರ ಬಂತು ಅಂತಂದರೆ ನಿಮ್ಮ ವೀಡಿಯೋನ ಚೆಕ್ ಮಾಡ್ತಾ ಇರ್ತಾರೆ, ಇನ್ನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಆ್ಯಡ್ಸ್ ಕೊಡಬೇಕಾ ಬೇಡವಾ, ಇದರಲ್ಲಿ ಈ ಗ್ರೀನ್ ಬರಬೇಕಾ, ಯೆಲ್ಲೋ ಬರಬೇಕಾ, ರೆಡ್ ಬರಬೇಕಾ, ಗ್ರೇ ಬರಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ತಾ ಇರ್ತಾರೆ.
ಆ ಡಿಸೈಡ್ ಮಾಡೋ ಟೈಮಲ್ಲೇ ನೀವು ವೀಡಿಯೋ ಪಬ್ಲಿಷ್ ಮಾಡಿಬಿಟ್ಟಿರ್ತೀರ, ಆಗ ಇನ್ನೂ ಚೆಕ್ಕಿಂಗಲ್ಲಿ ಇರುತ್ತೆ. ಈ ಥರ ಚೆಕ್ಕಿಂಗಲ್ಲಿ ಗಡಿಯಾರ ಸಿಂಬಲ್ ಇದೆ ಅಂತಂದರೆ ಇನ್ನೂ ಯೂಟ್ಯೂಬ್ ಅವ್ರಿಗೆ ನಿಮ್ಮ ವೀಡಿಯೋ ಯಾವುದು ಕೊಡಬೇಕು, ರೆಡ್ ಕೊಡಬೇಕಾ ಎಲ್ಲೋ ಕೊಡಬೇಕು ಅನ್ನೋದು ಗೊತ್ತಾಗಿಲ್ಲ ಅಂತ. ಸೊ ವೆಯ್ಟ್ ಮಾಡಬೇಕು ನೀವು. ಸೊ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಸೊ ಈ ಚೆಕ್ಕಿಂಗ್ ಎಲ್ಲ ಫುಲ್ಲು ಫಿಲ್ ಆಗಬೇಕು. ಕಂಪ್ಲೀಟ್ ಆದಮೇಲೆ ನೀವು ವೀಡಿಯೋ ಪಬ್ಲಿಷ್ ಮಾಡಬೇಕು. ಮಾನಿಟೈಸೇಷನ್ ಒಂದು ಡಿಸಿಷನ್ ಬರುತ್ತೆ. ಏನಾದರೂ ಎಲ್ಲೋ ಬಂತು ಅಂತಂದರೆ ನೀವೇನು ಚೇಂಜಸ್ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ, ಮತ್ತು ಗ್ರೀನ್ ಮಾಡ್ಕೊಂಡು ಪಬ್ಲಿಷ್ ಮಾಡ್ಕೊಳ್ಳಿ. ಆಗ ನಿಮಗೆ ವೀಡಿಯೋಗೆ ಅರ್ನಿಂಗ್ಸ್ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಏನು ನೋಡ್ದೇ ಅಪ್ಲೋಡ್ ಮಾಡ್ತಾಯಿತ್ತು ಅಂತಂದರೆ ನಿಮ್ಮ ವೀಡಿಯೋ ಚೆನ್ನಾಗಿ ವೈರಲ್ ಆಯ್ತಾ ಇದ್ರು, ಒಳ್ಳೆ ಲಕ್ಷಗಟ್ಟಲೆ ವ್ಯೂಸ್ ಬಂದರೂ ಕೂಡ ನಿಮಗೆ ದುಡ್ಡು ಬರಲ್ಲ. ಯಾಕೆಂತಂದರೆ ನಿಮಗೆ ಎಲ್ಲೋ ಡಾಲರಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರಲ್ಲ. ರೆಡ್ಡಲ್ಲಿ ಬಂತು ಅಂತಂದರೆ ನಿಮ್ಗೆ ಆ್ಯಡ್ಸೇ ಬರಲ್ಲ, ಅದರಿಂದ ₹1 ಕೂಡ ಬರಲ್ಲ. ಗ್ರೇಯಲ್ಲಿ ಬಂತು ಅಂದರೆ ನೀವು ಆನೇ ಮಾಡಿಲ್ಲ ಮಾನಿಟೈಸೇಷನ್, ಇನ್ನು ಆ್ಯಡ್ಸ್ ಎಲ್ಲಿ ಬರುತ್ತೆ, ದುಡ್ಡು ಎಲ್ಲಿ ಬರುತ್ತೆ, ಸಿಂಪಲ್. ಹಾಗಾಗಿ ನಿಮ್ಮ ಒಂದು ಫೋಕಸ್ ಯಾವಾಗಲೂ ಕೂಡ ಯಾವ ಕಡೆಗಿರಬೇಕು, ಯೂಟ್ಯೂಬಲ್ಲಿ ಗ್ರೀನ್ ಕಲರಲ್ಲಿ ನಿಮ್ಮ ಫೋಕಸ್ ಇರಬೇಕು. ಗ್ರೀನ್ ಕಲರ್ ಬಂದಿದೆ ಅಂತಂದರೆ ಸೇಫ್, ಎಲ್ಲ ವೀಡಿಯೋಗೂ ಆ್ಯಡ್ಸ್ಗಳು ಚೆನ್ನಾಗಿ ಬರ್ತಾಯಿದೆ ಅಂತ. ಓಕೆ, ಇದಾದಮೇಲೆ ನಿಮ್ಮ ವೀಡಿಯೋಗೆ ಎಷ್ಟು ಅಮೌಂಟ್ ಬರಬೇಕು ಅನ್ನೋದು ಅದು ಅದ್ರ ಪಾಡಿಗೆ ಡಿಸೈಡ್ ಆಗುತ್ತೆ ಅಡ್ವರ್ಟೈಸರ್ಸ್ ಮೇಲೆ. ಓಕೆ, ಸೊ ಈಗಲೇ ಹೋಗಿ ಇದನ್ನು ನಿಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿ ಯೂಟ್ಯೂಬರ್ಸು ಯಾರು ನಿಮ್ಮ ಫ್ರೆಂಡ್ಸ್ ಇತ್ತು ಅಂತಂದರೆ ಅವ್ರಿಗೂ ಈ ಒಂದು ವೀಡಿಯೋ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಮಾನಿಟೈಸೇಷನ್ ಆನ್ ಆಗಿರೋರಿಗೆ. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.